ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಲದ ಸಮಸ್ಯೆ ನೀವು ಅಂದ್ಕೊಂಡಿರೋದಲ್ಲ. ನೋಡಿ, ಇವಾಗ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ, ನಾವು ಲೋನ್ ತಗೊಂಡು ಆ ಲೋನಿನ ಅವಶ್ಯಕತೆ ನಮಗಿರಲ್ಲ, ನಾವು ಇನ್ನೊಬ್ಬರಿಗೆ ಕೊಡ್ತೀವಿ. ಅದು ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಕೊಡ್ತೀವಿ. ತಿಂಗಳು EMI ಇತ್ಯಾದಿಗಳನ್ನ ನಾವು ಕಟ್ತೀವಿ ಅಂತಾರೆ. ಅದಾದ್ರ ಮೇಲೆ ಒಂದು ಸ್ವಲ್ಪ ದಿನ ಅದಾದ್ರ ಮೇಲೆ EMI ಬರ್ತಾ ಇಲ್ಲ, ನಾವು ಇಲ್ಲಿ ಸಿಕ್ಕಾಕೋತೀವಿ. ಅದೇ ರೀತಿ ಕೈ ಸಾಲ, ಹ್ಯಾಂಡ್ ಲೋನ್, ಕೈ ಸಾಲವನ್ನು ತಗೋತೀವಿ, ಬಡ್ಡಿಗೆ ತಗೊಂಡು ನಾವು ಉಪಯೋಗಿಸಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಉಪಯೋಗಿಸಲ್ಲ, ನಾವು ನಮ್ಮ ಸಂಬಂಧಿಕರಿಗೋ ಯಾರಿಗೋ ಒಬ್ಬರಿಗೆ ಈಸ್ಕೊಡ್ತೀವಿ. ಓಕೆನಾ? ನೋಡಿ, ಇಲ್ಲಿ ವ್ಯಕ್ತಿ ಫೇಸ್ ಟು ಫೇಸು ನೀವು ನಿಲ್ಲಿಸಿ ಇವ್ರಿಗೆ ಈಸ್ಕೊಟ್ಟಾಗ ಈ ಪರಿಹಾರ ಕೆಲಸಕ್ಕೆ ಬರಲ್ಲ. ದಯವಿಟ್ಟು ಪರಿಹಾರ ಕ್ರಿಯೆಗಳನ್ನ ಮಾಡುವಾಗ 10 ಸಲ ಯೋಚನೆ ಮಾಡಿ. ನೀವು ಮುಖವನ್ನು ತೋರಿಸಿದ್ದೀರಾ, ನೀವು ಹೋಗಿ ತಂದಿದ್ದೀರಾ ಲೋನ್ನ, ಸರಿನಾ? ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ನೀವು ಲೋನ್ ತಂದಿದ್ದೀರಾ. ಅದೇ ರೀತಿ ನೀವು ಹೋಗ್ತೀರಾ, ಯಾರೋ ಬಡ್ಡಿ ಕೊಡ್ತಾ ಇದ್ದೀರಾ, ಅವರಿಂದ ನೀವು ದುಡ್ಡನ್ನು ತೊಗೊಂಬರ್ತೀರಾ. ಈ ಯಾವ ವ್ಯಕ್ತಿಗೆ ನೀವು ಕೊಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಅವ್ರಿಗೂ ಪರಿಚಯ ಇರಲ್ಲ. ಈ ವ್ಯಕ್ತಿಗೆ ನೀವು ತಗೊಂಡೋಗಿ ಕೊಡ್ತೀರಾ. ಇಲ್ಲಿ ನೀವು ಸಿಕ್ಕಾಕೊಳ್ತಾ ಇರ್ತೀರಾ. ಹಿಂದೆ ನೀವು ಕೊಟ್ಟು ನೀವು ಅದನ್ನು ಉಪಯೋಗಿಸಿಲ್ಲ, ನಿಮ್ಮ ಅದರಿಂದ ₹1 ಲಾಭ ಇಲ್ಲ. ಆ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ಈ ಪರಿಹಾರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಗುರು, ನಾನು ಸೆಂಟ್ರಲ್ ನಿಂತ್ಕೊಂಡೆ, ಈಸ್ಕೊಟ್ಟೆ, ನಾನು ಸಿಕ್ಕಾಕೊಂಡೆ ಅನ್ನುವಂಥ ವ್ಯಕ್ತಿಗಳು, ನನ್ನ ಹೆಸರಿನಲ್ಲಿ ಲೋನ್ ಇದೆ, ಇವ್ರು ಕಟ್ತಾ ಇಲ್ಲ, ನಾನು ಸಿಕ್ಕಾಕೊಂಡು ನಾನು ಸಾಲಗಾರನಾಗಿದ್ದೀನಿ, ನನಗೆ ಸಾಲ ಮಾಡುವಂಥ ಅವಶ್ಯಕತೆ ಇಲ್ಲ, ಇವತ್ತು ಏನು ಬರ್ತಾ ಇದೆಯೋ, ನಾನು ಏನು ದುಡಿತಾ ಇದ್ದೀನೋ ಸಾಲಕ್ಕೆ ಕಟ್ತಾ ಇದ್ದೀನಿ, ಅವನು ಎಸ್ಕೇಪು, ಫೋನ್ ಎತ್ತಾ ಇಲ್ಲ, ಈ ರೀತಿಯಾದಂಥ ಸಮಸ್ಯೆಗಳು ಬರ್ಬೋದು. ಯಾರಿಗೋ ಒಬ್ಬರಿಗೆ ಬಡ್ಡಿಗೆ ಈಸ್ಕೊಟ್ಟಿದ್ದೇ ಗುರುಗಳೇ, ಅವರು ಕಾಣಿಸ್ತಾ ಇಲ್ಲ ಅಥವಾ ಕೊಡ್ತಾ ಇಲ್ಲ, ಏನಿವಾಗ ನೀನು ಕೊಟ್ಟಿದ್ದಕ್ಕೆ ಏನು ಪ್ರೂಫು ಅನ್ನುವಂಥದ್ದೆಲ್ಲ ಕೇಳ್ತಾ ಇದ್ದಾರೆ. ನಾವು ಏನು ಮಾಡ್ಬೋದು? ನಮಗೆ ಹೇಗಾದರೂ ಮಾಡಿ ಸಾಲ ತೀರಿಸೋದಿದೆ. ಅವರಿಗೆ ತೊಂದರೆ ಮಾಡೋದಿದೆಯಾ? ಇಲ್ಲ. ನಮಗೆ ತೊಂದರೆ ಆಗೋದಿದೆಯಾ? ಖಂಡಿತವಾಗಲೂ ಇಲ್ಲ. ನಮಗೆ ಇವಾಗಿರುವಂಥ ತಲೆನಲ್ಲಿರುವಂಥ ಒಂದೇ ವಿಷಯ, ನಮಗೆ ಸಾಲ ತೀರಿಸೋದಿದೆ. ಆ ವ್ಯಕ್ತಿಯಿಂದ ದುಡ್ಡು ಬಂದು ನಾನು ಸಾಲ ತೀರಿಸ್ತೀನೋ ಅಥವಾ ನಾನೇ ದುಡ್ದು ಸಾಲ ತೀರಿಸ್ತೀನೋ ಗೊತ್ತಿಲ್ಲ, ನನಗೆ ಅದಕ್ಕೊಂದು ಶಕ್ತಿ ಬೇಕಾಗಿದೆ ಅನ್ನುವಂಥವ್ರು ದಯವಿಟ್ಟು ನಾನು ಹೇಳುವಂಥ ವೀಡಿಯೋದಲ್ಲಿರುವಂಥ ವಿಚಾರವನ್ನು ಇನ್ನೊಂದು ಸಲ ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳಿ. ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ಸಮಸ್ಯೆ ಇದೆ. ನಾವು ಏನು ಮಾಡ್ಬೋದು? ನಾವು ಮೊದಲೇ ಸಾಲದಲ್ಲಿದ್ದೀವಿ, ನಾವು ಹೋಗಿ ಹೋಮ ಹವನ ದೇವಸ್ಥಾನ ಸುತ್ತೋದಕ್ಕೆ ಆಗಲ್ಲ, ಇಲ್ಲ ದುಡ್ಡಿಲ್ಲ, ನಾವು ಮೊದಲೇ ಸಾಲದಲ್ಲಿದ್ದೀವಿ. ನಾವೇನು ಮಾಡೋಣ? ವೆರಿ ಸಿಂಪಲ್, ತುಂಬ ಈಸಿಯಾಗಿರುವಂಥ ಪರಿಹಾರ. ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಿಮ್ಮ ಕೈಯಿಂದ ಆದರೆ ಪ್ರತಿನಿತ್ಯ ಅಲ್ಲಿ ಅಭಿಷೇಕಕ್ಕಂತ ನೀವು ಹಾಲನ್ನು ಕೊಡ್ತಾ ಬನ್ನಿ. ಹೋಗಿ ನಿಂತು ಹಾಲು ಕೊಟ್ಟು ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ ಈ ಪರಿಹಾರ ಕ್ರಿಯೆ ಹೇಗೆ ಅಂತ? 1 ಲೀಟ್ರ್ ಹಾಲು ತಗೊಳ್ಳಿ, ಒಂದು ಅರ್ಧ ಲೀಟ್ರ್ ಹಾಲು ತಗೊಳ್ಳಿ, ಹೋಗಿ ಒಂದು ಶಿವನ ದೇವಸ್ಥಾನದಲ್ಲಿ ಕೊಡಿ, ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ, ಸ್ವಾಮಿ ಹೀಗೀಗಿದೆ ಅಂತ ಸ್ವಾಮಿ ಹತ್ರ ಬೇಡ್ಕೊಳ್ಳಿ, ಬನ್ನಿ. ಇಷ್ಟೇ. ಅಭಿಷೇಕ ನಡೀತದೋ ಏನು ನಡೀತದೋ ಅದು ನಿಮಗೆ ಬೇಡದಿರುವಂಥ ವಿಚಾರ. ಈ ಪರಿಹಾರ ಕ್ರಿಯೆ ಹೀಗೆ ಮಾಡಬೇಕು. ಅಭಿಷೇಕ ಮಾಡುವಂಥ ಪರಿಹಾರ ಕ್ರಿಯೆ ಇದೆ ಅಂದರೆ ಖಂಡಿತವಾಗ್ಲೂ ಇದೆ ಸ್ನೇಹಿತರೆ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಈ ಪರಿಹಾರ ಈ ರೀತಿ ಮಾಡಿ ನೋಡಿ, ಯಾವಾಗೆಲ್ಲ ಸಾಧ್ಯ ಇದೆ. ಒಂದು ಅರ್ಧ ಲೀಟ್ರು, 1 ಲೀಟ್ರು ಹೋದಾಗೆಲ್ಲ ಯಾವುದೋ ಒಂದು ಶಿವನ ದೇವಸ್ಥಾನ ನೋಡಿದೆಪ್ಪ, ಆನ್ ದಿ ವೇ ಹೋಗ್ತಾ ಇದ್ದೆ, ತುಂಬ ಹಳೆ ದೇವಸ್ಥಾನ ಆದರೂ ಹೋಗಿ ಒಂದು ಹಾಲು ಕೊಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬನ್ನಿ. ಅವ್ರ ಹತ್ರ ಒಂದು ಸಲ ಹೇಳಿ, ಈ ಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ನೋಡಿ, ಆ ಭಗವಂತ ಶಿವನ ಕೃಪೆಯಿಂದ ನಿಮ್ಮ ಸಮಸ್ಯೆಗೊಂದು ಪರಿಹಾರ ಖಂಡಿತ ಸಿಗುತ್ತೆ. ಪರಿಹಾರ ಹೇಗೆ ಮಾಡಬೇಕು, ಯಾವ ಸಮಸ್ಯೆಗೆ ಮಾಡಬೇಕು ಅನ್ನೋದನ್ನು ನೀವು ಯಾವಾಗ ತಿಳ್ಕೊತಿರೋ, ಯಾವುದೇ ಸಮಸ್ಯೆ ಇರಲಿ ಅದರಿಂದ ಹೊರಗಡೆ ಬಂದುಬಿಡ್ತೀರಾ ನೀವು. ನಮಗೆ ಇಲ್ಲಿ ಸಮಸ್ಯೆ ಏನು, ಪರಿಹಾರ ಏನು ಸರಿಯಾಗಿ ತಿಳಿಸೋರಿಲ್ಲ. ಸಾಲ ಯಾವುದು? ತುಂಬ ವಿಷಯಗಳಲ್ಲಿ ಸಾಲ ಇದೆ. ನಾನು ಇವಾಗ ಹೇಳಿರುವಂಥ ಸಾಲ ವಿಚಿತ್ರವಾಗಿರ್ತವೆ. ನೋಡಿ, ಬೇಕಾದ್ರೆ ₹1 ₹10 ನೀವು ತಿಂದಿರಲ್ಲ, ನೀವು ಯಾರಿಗೋ ಕೊಡಿಸಿರ್ತೀರಾ, ನೀವು ಸಿಕ್ಕಾಕೊಂಡು ನೀವು ಕಟ್ತಾ ಇರ್ತೀರಾ. ಈ ರೀತಿ ಇದ್ದಾಗ ಮಾತ್ರನೇ ಈ ಪರಿಹಾರ ಕ್ರಿಯೆಯನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ. ಇದೇ ರೀತಿಯಾದಂಥ ಪರಿಹಾರ ಕ್ರಿಯೆಗಳು ನಮ್ಮ ಗುರುಭಕ್ತಿ ಚಾನಲಲ್ಲಿ ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಈ 3 ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.